ಅರಣ್ಯ ಸಿಬ್ಬಂದಿಯಿಂದ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಕೌಂಟರ್ನ ಖಂಡಿಸಿ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ಹನೂರು ಪೊಲೀಸ್ ಠಾಣೆ ಅರಣ್ಯ ಇಲಾಖೆ ಮುಂದೆ ಪ್ರೊಟೆಸ್ಟ್ ನಡೀತಾ ಇದೆ. ಮರಿಯಮಂಗಲ ತೋಮಿಯರ್ ಪಾಳ್ಯ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹದೇಶ್ವರ ಬೆಟ್ಟದ ರಸ್ತೆಯಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ಹೆದ್ದಾರಿಗೆ ಕಲ್ಲುಗಳನ್ನು ಜೋಡಿಸಿ ರಸ್ತೆ ತಡೆದಿದ್ದಾರೆ ಗ್ರಾಮಸ್ಥರು. ತಮಿಳುನಾಡಿಗೆ ಹೋಗೋ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಅರಣ್ಯಾಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಹೋರಾಟ ನಡೀತಾ ಇದೆ. ಪೊಲೀಸ್ ಠಾಣೆ ಮುಂದೆ ಸಿಕ್ಕಾಪಟ್ಟೆ ಜೋರಾಗಿ ಸಾರ್ವಜನಿಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರೈತ ಸಂಘದ ಮುಖಂಡರು ಕೂಡ ಪ್ರತಿಭಟನೆಗೆ ಕೈ ಜೋಡಿಸಿದ್ದಾರೆ. ಕಲ್ಲು ಜೋಡಿಸಿ ಹೆದ್ದಾರಿಯನ್ನು ಕೂಡ ತಡೆದಿದ್ದಾರೆ. ಇನ್ನು ಸಚಿವ ಪುಟ್ಟರಂಗಶೆಟ್ಟಿ ವಾಹನಕ್ಕೂ ಕೂಡ ಗ್ರಾಮಸ್ಥರು ತಡೆ ಹಾಕಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಪ್ರತಿಭಟನೆ ಜೋರಾಗ್ತಾ ಇದೆ. ಹನೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಪ್ರತಿಭಟನೆ ತೀವ್ರ ಕಾವನ್ನ ಪಡ್ಕೊಳ್ತಾ ಇದೆ. ಸಚಿವ ಪುಟ್ಟರಂಗಶೆಟ್ಟಿ ವಾಹನಕ್ಕೆ ಗ್ರಾಮಸ್ಥರು ತಡೆ ಹಾಕಿದ್ದಾರೆ. ಚಾಮರಾಜನಗರ ಉಸ್ತುವಾರಿ ಸಚಿವ ಪುಟ್ಟರಂಗಶೆಟ್ಟಿ ಅವರ ವಾಹನಕ್ಕೆ ಪ್ರತಿಭಟನಾಕಾರರು ಅಡ್ಡಲಾಗಿ ಮಲಗಿದ್ದಾರೆ. ಸ್ಥಳದಿಂದ ಸಚಿವರು ಹೋಗದಂತೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನಾಕಾರರನ್ನ ಚದುರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ನೀವು ನೋಡ್ತಾ ಇರುವಂಥದ್ದು ನೇರ ಪ್ರಸಾರದ ದೃಶ್ಯಗಳು. ಹನೂರಿನಲ್ಲಿ ಯಾವ ರೀತಿ ಗಲಾಟೆ ಆಗ್ತಾ ಇದೆ ಅಂತ ನೇರ ಪ್ರಸಾರದ ಈ ಕ್ಷಣದ ದೃಶ್ಯಗಳು. ಅಲ್ಲಿ ಸ್ಥಳೀಯರು ಗ್ರಾಮಸ್ಥರು ಈ ಒಂದು ಎನ್ಕೌಂಟರ್ ವಿರುದ್ಧ ಸಿಡಿದೆದ್ದಿದ್ದಾರೆ. ಪೊಲೀಸ್ ಠಾಣೆಯ ಮುಂದೆ ಜೋರಾದ ಪ್ರತಿಭಟನೆಯ ಕಾವು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚುತ್ತಾ ಇದೆ. ಸಚಿವ ಪುಟ್ಟರಂಗಶೆಟ್ಟಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ಅವರ ಕಾರಿನ ಮುಂದೆ ಮಲಗಿ ಪ್ರತಿಭಟನಾಕಾರರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕೃಷಿ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಇದ್ರ ಬಗ್ಗೆ ಮಾತನಾಡಿದ್ದಾರೆ. ತನಿಖೆಗೆ ವಹಿಸ್ತೀವಿ, ಮ್ಯಾಜಿಸ್ಟ್ರೇಟ್ ತನಿಖೆ ಆಗುತ್ತೆ ಈ ವಿಚಾರದಲ್ಲಿ ಅಂತ ಕೂಡ ಹೇಳಿದ್ದಾರೆ. ಆದರೆ ಅಲ್ಲಿ ಗ್ರಾಮಸ್ಥರು ಸ್ಥಳೀಯರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ಬೇಟೆಗೆ ಹೋಗಿರಲಿಲ್ಲ, ಅಂಥವ್ರನ್ನ ಎನ್ಕೌಂಟರ್ ಮಾಡುವಂಥ ಅಗತ್ಯ ಏನಿತ್ತು ಅಂತ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೃತರ ಕುಟುಂಬಸ್ಥರು, ಗ್ರಾಮಸ್ಥರು ಮತ್ತು ಅಲ್ಲಿನ ಸ್ಥಳೀಯರು ಅಲ್ಲಿ ನೆರೆದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ.
ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಸಾಕಷ್ಟು ತೀವ್ರ ಕಾವನ್ನು ಪಡ್ಕೊಳ್ತಾ ಇದೆ ಪ್ರತಿಭಟನೆ. ಅಲ್ಲಿ ಎಷ್ಟು ಜನ ಸೇರಿದ್ದಾರೆ? ಪ್ರತಿಭಟನೆಯನ್ನ ಶಮನ ಮಾಡುವಂತಹ ಪ್ರಯತ್ನಗಳೇನಾದರೂ ಆಗ್ತಾ ಇದೆಯಾ? ಏನು ನಡೆದಿದೆ ಪ್ರತಿಭಟನಾ ಸ್ಥಳದಲ್ಲಿ? ಶ್ರೀಲಕ್ಷ್ಮಿ, ಕ್ಷಣದಿಂದ ಕ್ಷಣಕ್ಕೆ ಅನೂರಿನಲ್ಲಿ ಪ್ರತಿಭಟನೆ ಕಾವು ಜೋರಾಗ್ತಾ ಇರುವಂಥದ್ದು. ಪ್ರತಿಭಟನೆ ಮಾಡ್ತಾ ಇರುವಂಥ ಪ್ರತಿಭಟನಾಕಾರರನ್ನು ಸಚಿವ ಪುಟ್ಟರಂಗ ಶೆಟ್ಟಿ ಮನವೊಲಿಸುವಂಥ ಪ್ರಯತ್ನ ಮಾಡಿದ್ರು ಕೂಡ ಏನು ಶೂಟೌಟ್ ಮಾಡಿದಂಥ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಬರುವವರೆಗೂ ಕೂಡ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆಯನ್ನು ವಾಪಸ್ ತಗೊಳ್ಳೋದಿಲ್ಲ ಅಂತ ಹೇಳಿ ಏನು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಇಲ್ಲಿ ಏನು ಅಂಬೇಡ್ಕರ್ ವೃತ್ತ ಇದೆ, ಇಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಒಂದು ಕಡೆ ಅಧಿಕಾರಿಗಳು ಕೂಡ ಪ್ರತಿಭಟನೆಯನ್ನು ಶಮನಗೊಳಿಸೋ ನಿಟ್ಟಿನಲ್ಲಿ, ಅವರ ಮನವೊಲಿಸೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಗೆ ಬಂದಿರುವಂಥ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಲ್ಲಿ ಬೇಟೆಗೆ ಹೋಗಿರಲಿಲ್ಲ, ಬದಲಾಗಿ ಅವರು ಏನು ಕಾಡಿಗಿಲ್ಲದಂಥ ದನವನ್ನು ಇಟ್ಕೊಬರಕ್ಕೆ ಹೋಗಿದ್ರು. ಆದರೂ ಕೂಡ ಈ ರೀತಿ ಶೂಟೌಟ್ ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮತ್ತೊಂದೆಡೆ ಅರಣ್ಯ ಇಲಾಖೆ ಕಚೇರಿಯ ಕಾಂಪೌಂಡ್ ಆರೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇರುವಂಥ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿಯೂ ಕೂಡ ನಡೀತಾ ಇದೆ. ಕಾಂಪೌಂಡ್ ಹಾರಿ ಅರಣ್ಯ ಇಲಾಖೆ ಕಚೇರಿ ಒಳಗಡೆ ಪ್ರವೇಶ ಮಾಡೋದಕ್ಕೆ ಪ್ರತಿಭಟನಾಕಾರರು ಯತ್ನ ನಡೆಸಿದಂಥ ಹಿನ್ನೆಲೆಯಲ್ಲಿ ಅವರನ್ನು ತಡೆದಿರುವಂಥ ಪೊಲೀಸರು ಏನು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನ ಒಳಗಡೆ ಬಿಡೋದಿಲ್ಲ ಅಂತ ಹೇಳಿದಾಗ ಅವರು ಅವರ ನಡುವೆ ಪರಸ್ಪರ ವಾಗ್ವಾದಗಳು ನಡೀತಾ ಇರುವಂಥದ್ದು. ಜೊತೆಗೆ ಎಷ್ಟೇ ಮನವೊಲಿಸಿದ್ರು ಕೂಡ ಪ್ರತಿಭಟನಾಕಾರರು ಪ್ರತಿಭಟನೆಯಿಂದ ಹಿಂದೆ ಸರಿಯುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ನಮಗೆ ಕೂಡಲೇ ನ್ಯಾಯ ಬೇಕು ಅಂತ ಹೇಳಿ ಪಟ್ಟನ್ನು ಹಿಡಿದಿರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಬಂದಿದ್ದಾರೆ, ದೃಶ್ಯದಲ್ಲಿ ಗಮನಿಸ್ಬೋದು. ಇಲ್ಲಿ ಬಂದಿರುವಂಥ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆ ಮೂಲಕ ನಮಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಕಾಂಪೌಂಡ್ ಹಾರುವಂಥ ಪ್ರಯತ್ನನೂ ಕೂಡ ಮಾಡ್ತಾ ಇರುವಂಥ ದೃಶ್ಯನೂ ಕೂಡ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರಿದ್ದಾರೆ, ಅವರನ್ನು ಕಳಿಸುವಂಥ ಕೆಲಸವನ್ನು ಕೂಡ ಪೊಲೀಸರು ಮುಂದೆ ಇದು ಮಾಡ್ತಾ ಇರುವಂಥದ್ದು. ಅವ್ರನ್ನ ಒಂದಷ್ಟು ಜನ ಮಾತಾಡಿಸುವಂಥ ಕೆಲಸ ಮಾಡ್ತೀನಿ. ಸರ್, ಏನು ಪೊಲೀಸರು ಮಾತ್ರ ಬಂದಿದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಒಬ್ಬರು ಬಂದಿಲ್ಲ. ಅಲ್ಲಿ ಬೆಳಗ್ಗೆಯಿಂದ ಒಬ್ಬರು ಬಂದಿಲ್ಲ. ಅವ್ರು ಬಂದು ಹೇಳ್ತಿದ್ರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಕಿಡಿಕಾರ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಬಂದಿದ್ದಾರೆ, ಅವರ ವಿರುದ್ಧ ಕಿಡಿಕಾರುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಅಂದ್ರೆ ಶೂಟೌಟ್ ಮಾಡಿದಂತ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಅಂತ ಹೇಳಿ ಪಟ್ಟಣ ಹಿಡಿದಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಯಾವ ರೀತಿ ಎಷ್ಟು ಜನಸಂಖ್ಯೆಯಲ್ಲಿ ಬನ್ನಿ. ಹಲೋ, 3 ಜನ ಸತ್ತವ್ರಿ. ಒಬ್ಬನ ಸರ್ಕಾರದವನ್ನ ಒಬ್ಬನ ಸಾಯಿಸು, ನನ್ನ ಎದುರ್ಗ ಎಲ್ಲ ಹೊಂಟೈದ್ವಿ. ಒಬ್ಬನ ಸಾಯಿಸು ಸರ್ಕಾರದಿಂದ. ನಾವು 3 ಜನ ಸತ್ತೋನು, ಆಕಾಶ ಸತ್ತೋನು. ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರ ಮಾಡಕ ಬಿಡಲ್ಲ. ಸೋಳಮಂಗ ರಾಜಗೌಡ ಸಾಯಿಸ್ತಾರ ನಾಗಪ್ಪನ. ಈಗ ಡಿ ಕೆ ಶಿವಕುಮಾರ್ ಅವ ಗೋಲಿಬಾರ್ ಮಾಡಿ ಅಂತ ಬಿಟ್ಟವನ. ಇಲ್ಲಿ ಮಂಜುನಾಥನ ಬೆಳೆಕ್ ಬಿಡಲ್ಲ. ಮಂಜುನಾಥ್ ಅವ್ರನ್ನ ಬೆಳೆಕ್ ಬಿಡಲ್ಲ. ಬೆಳಗ್ಗೆ ಏನಾಯ್ತು ಗಟ್ಟೆ ಅಂತ ಅವ್ರು ಏನಕ್ಕೆ ಹೋಗಿದ್ರು ಕಾಡ್ಗೆ? ಎಡವಟ್ಟಾಯ್ತ ಜಮೀನ್ ಮಾಡ್ಬಿಡ ಅಂತ. ಸರ್, ಈ ಘಟನೆ ಏನಾಯ್ತು? ಪ್ರತಿಭಟನಾಕಾರರಿದ್ದಾರೆ, ಅವ್ರನ್ನ ಮಾತಾಡಿಸುವಂತ ಕೆಲಸವನ್ನು ಮಾಡ್ತೀನಿ. ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು ಎಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸೇರಿದ್ದಾರೆ ಅಂತ. ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕಾಂಪೌಂಡನ್ನು ಹಾರುವಂಥ ಕೆಲಸಕ್ಕೆ ಅಂದರೆ ಪ್ರಯತ್ನಕ್ಕೆ ಮುಂದಾದರೂ ಆ ಸಂದರ್ಭದಲ್ಲಿ ಪೊಲೀಸರು ಅವರು ತಡೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಬೆಳಿಗ್ಗೆ 9 ಗಂಟೆಯಿಂದ ಆರಂಭ ಆಗಿರುವಂಥ ಪ್ರತಿಭಟನೆ ಈಗಲೂ ಕೂಡ ಮುಂದುವರೆದಿರುವಂಥದ್ದು. ಸಚಿವ ಪುಟ್ಟರಂಗ ಶೆಟ್ಟಿ ಸ್ಥಳಕ್ಕೆ ಬಂದು ಮನವೊಲಿಸುವಂಥ ಪ್ರಯತ್ನ ಮಾಡಿದ್ರು. ಜೊತೆಗೆ ನ್ಯಾಯಾಂಗ ತನಿಖೆಯನ್ನು ಮಾಡಿಸ್ತೀವಿ, ಅದ್ರ ಜೊತೆಗೆ ಸೆಷನ್ ನಡೀತಾ ಇದೆ, ಸದನದಲ್ಲಿ ಈ ಬಗ್ಗೆ ಮಾತಾಡ್ತೀವಿ, ಯಾರು ತಪ್ಪಿತಸ್ಥರಿದ್ದಾರೆ, ಜೊತೆಗೆ ಯಾರ್ದು ತಪ್ಪಿದೆ ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಭರವಸೆ ನೀಡಿದ್ರು ಕೂಡ ಪ್ರತಿಭಟನಾಕಾರರು ಅವರ ಮಾತಿಗೆ ಕಿವಿಗೊಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ. ಇಲ್ಲಿಗೆ ಶೂಟೌಟ್ ಮಾಡಿದಂಥ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಬರಲೇಬೇಕು, ಅಲ್ಲಿವರೆಗೆ ನಾವು ಪ್ರತಿಭಟನೆಯನ್ನು ಹಿಂಪಡೆಯೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಅಮಾಯಕರ ಮೇಲೆ ಶೂಟೌಟ್ ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು. ಯಾವ ರೀತಿ ಮಾತಿನ ಚಕಮಕಿ ನಡೀತಾ ಇದೆ ಅಂತ ಪೊಲೀಸರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥ ದೃಶ್ಯಗಳನ್ನು ಕೂಡ
ಗಮನಿಸ್ಬೋದು. ಅರಣ್ಯ ಇಲಾಖೆಯ ಒಳಗಡೆ ಪ್ರವೇಶ ಮಾಡೋದಕ್ಕೆ ನಮಗೆ ಬಿಡ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಯಾವ ರೀತಿ ಸಿಟ್ಟನ್ನು ಹೊರ ಹಾಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶಾಂತವಾಗಿ ಪೊಲೀಸ್ನವರು ಅವರನ್ನು ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಅಷ್ಟಾದರೂ ಕೂಡ ಪ್ರತಿಭಟನಾಕಾರರ ಸಿಟ್ಟು ಕಡಿಮೆ ಆಗ್ತಾ ಇಲ್ಲ. ನಮಗೆ ನ್ಯಾಯ ಬೇಕು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಇವತ್ತು ಹನೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥ ಪ್ರತಿಭಟನಾಕಾರರು ನ್ಯಾಯ ಸಿಗೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾವು ಇಲ್ಲಿಂದ ಜಗೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಪ್ರತಿಭಟನಾಕಾರರು ಯಾವ ರೀತಿ ಜಮಾವಣೆಗೊಂಡಿದ್ದಾರೆ, ಜೊತೆಗೆ ಎಷ್ಟರ ಮಟ್ಟಿಗೆ ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಬಂದಿದ್ದಾರೆ ಅನ್ನೋ ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ಪೊಲೀಸ್ ಸ್ಟೇಷನ್ ಇಲ್ಲೇ ಇದೆ. ಪೊಲೀಸ್ ಸ್ಟೇಷನ್ ಮುಂಭಾಗವೇ ಇಲ್ಲಿ ಪ್ರತಿಭಟನಾಕಾರರು ಕೂಡ ಇರುವಂಥದ್ದು. ಇನ್ನು ಪೊಲೀಸ್ನವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅವರು ಕೂಡ ಅವ್ರು ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು ಕೂಡ ಆ ಪ್ರತಿಭಟನಾಕಾರರು ಮನವೊಲಿಸುವಂಥ ಪ್ರಯತ್ನ ಮಾಡ್ತಾಯಿದ್ರು ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ನಾನು ಆ ದೃಶ್ಯಗಳನ್ನು ಕೂಡ ಹತ್ರದಿಂದ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಮ್ಮ ಕ್ಯಾಮ್ರಾಮನ್ನು ಸಾಕಷ್ಟು ಅಂದರೆ ವಿಜುವಲ್ಗಳನ್ನ ತೋರಿಸ್ತಾ ಇದ್ದಾರೆ. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು ಪೊಲೀಸ್ನವರು ಅವರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಪೊಲೀಸ್ ಅಧಿಕಾರಿಗಳು ಅವರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬ್ಯಾರಿಕೇಡ್ ಪಕ್ಕದಲ್ಲಿ ಪೊಲೀಸ್ನವರು ಒಂದಷ್ಟು ಜಮಾವಣೆಗೊಂಡಿರುವಂಥದ್ದು. ಅದ್ರ ಜೊತೆಗೆ ಈ ಭಾಗದಲ್ಲಿ ಪ್ರತಿಭಟನಾಕಾರರಿದ್ದಾರೆ. ಹಾಗಾಗಿ ಅವರು ಕೂಡ ಬ್ಯಾರಿಕೇಡ್ ದಾಟದಂಥ ರೀತಿಯಲ್ಲಿ ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಸಾಕಷ್ಟು ಪ್ರತಿಭಟನಾಕಾರರು ಇರುವಂಥದ್ದು. ಜೊತೆಗೆ ಮಾತಿನ ಚಕಮಕಿ ಮುಂದುವರೆದಿದೆ. ಪ್ರತಿಭಟನಾಕಾರರನ್ನು ಅದೆಷ್ಟೇ ಸಮಾಧಾನ ಪಡಿಸಿದ್ರು ಕೂಡ ಅದು ಪ್ರಯತ್ನ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಬೆಳಗ್ಗೆ 9 ಗಂಟೆಯಿಂದ ಆರಂಭ ಆಗಿರುವಂಥ ಪ್ರತಿಭಟನೆ ಈಗಲೂ ಕೂಡ ಮುಂದುವರೆದಿರೋದ್ರಿಂದ ಅದೆಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಮನವೊಲಿಸುವಂಥ ಪ್ರಯತ್ನ ಮಾಡಿದ್ರು ಕೂಡ ಈಗಲೂ ಕೂಡ ಪ್ರತಿಭಟನಾಕಾರರ ಆಕ್ರೋಶದ ಕಿಚ್ಚು ಹೆಚ್ಚಾಗ್ತಲೇ ಇದೆ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ದೃಶ್ಯದಲ್ಲಿ ಗಮನಿಸ್ಬೋದು ಏನು ಇಲ್ಲಿ ಸ್ಟ್ಯಾಚ್ಯೂ ನಿರ್ಮಾಣ ಮಾಡೋದಕ್ಕೆ ಅಂತೇಳಿ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲೂ ಕೂಡ ಸಾಕಷ್ಟು ಜನ ನಿಂತಿದ್ದಾರೆ. ಈ ಕ್ಷೇತ್ರದ ಶಾಸಕ ಮಂಜುನಾಥ್ ಅವರು ಕೂಡ ಬೆಳಗ್ಗೆಯಿಂದಲೂ ಕೂಡ ಈ ಪ್ರತಿಭಟನಾಕಾರರ ಜೊತೆ ಮಾತುಕತೆ ನಡೆಸುವಂಥದ್ದು, ಜೊತೆಗೆ ಅವರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು ಕೂಡ ಅವರು ಪ್ರಯತ್ನ ಕರಗ್ತಾ ಇಲ್ಲ. ಸಾಕಷ್ಟು ಪ್ರತಿಭಟನಾಕಾರರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಏನಾಯಿತು? ಪುಟ್ಟರಂಗ ಶೆಟ್ಟಿ ಬಂದಿದ್ರು, ಏನು ಹೇಳಿದ್ರು ಸರ್? ಅಲ್ಲಿ ಕೇಳ್ಬೇಕು ಸರ್. ಅವ್ರಿಗೆ ಪ್ರತಿಭಟನಾಕಾರರು ಈಗ ಒಂದಷ್ಟು ಜನ ಇರುವಂಥದ್ದು ಅಂದರೆ ಸಾಕಷ್ಟು ಜನ ಇರೋದ್ರಿಂದ ಒಂದಷ್ಟು ಏನು ಮಾತಾಡಿದ್ರು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು ಇಲ್ಲೂ ಒಂದಷ್ಟು ಜನ ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಇದು ಎದುರುಗಡೆ ಪೊಲೀಸ್ ಸ್ಟೇಷನ್ ಇರುವಂಥದ್ದು. ಅದರ ಎದುರುಗಡೆನೇ ಅರಣ್ಯ ಇಲಾಖೆಯ ಕಚೇರಿ ಇದೆ. ಇಲ್ಲೂ ಕೂಡ ಎರಡು ಕಡೆ ಅಂದರೆ ಒಂದು ಕಡೆ ಪೊಲೀಸ್ ಇಲಾಖೆ ಎದುರುಗಡೆ ಜೊತೆಗೆ ಮತ್ತೊಂದು ಕಡೆ ಅರಣ್ಯ ಇಲಾಖೆ ಎದುರುಗಡೆ ಕೂಡ ಪ್ರತಿಭಟನೆ ನಡೆಸ್ತಾ ಇರುವಂಥ ದೃಶ್ಯ ಗಮನಿಸ್ಬೋದು. ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಪುಟ್ಟರಂಗ ಶೆಟ್ಟಿ ಬಂದಿದ್ರು, ಏನಾಯ್ತು? ಕೊಲೆ ಮಾಡಿದ್ದಾರೆ. ಅದು ಶೂಟೌಟ್ ಕೊಲೆ ಮಾಡಿದ್ದಾರೆ. ಈ ತರ ಎಲ್ಲ ಇದು ಬಾರ್ಡರ್ ಅಂತ ಯಾರು ಕೇಳಲ್ಲ ಅಂತ ಕೊಲೆ ಮಾಡಿದ್ದಾರೆ. ಅವ್ರು ಚಿಕ್ಕ ಹುಡುಗಿದ್ದಾರೆ ಸರ್. ಅದು ಅದೇ ಪುಟ್ಟರಂಗ ಶೆಟ್ಟಿ ಬಂದಿದ್ರಲ್ಲ, ಏನು ಹೇಳಿದ್ರು? ಸಚಿವರು ಬಂದಿದ್ರಲ್ಲ, ಏನು ಹೇಳಿದ್ರು? ಅಲ್ಲಲ್ಲ, ಯಾರು ಕೇಳಲ್ಲ ಅಂತ ಹೇಳಿದ್ರು. ನಾವು we are there for the peaceful protest. There are 3 murders have taken place, okay, and nobody has right to kill. Even hanging is not allowed according to the constitution. And who allowed to shoot? Hanging is not allowed according to the constitution. It has to be decided. Shooting like dogs, it is not allowed. They should be, those fellows has to be hanged, removed from the. ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಜನರಿದ್ದಾರೆ. ಒಂದಷ್ಟು ಜನ ಬಂದು ಪೊಲೀಸ್ನವ್ರನ್ನ ಮಾತಾಡಿಸುವಂಥದ್ದು, ಜೊತೆಗೆ ಅವರು ಆಕ್ರೋಶ ವ್ಯಕ್ತಪಡಿಸುವಂಥ ದೃಶ್ಯವನ್ನು ಕೂಡ ಗಮನಿಸಬಹುದು. ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು. ಇಲ್ಲೂ ಕೂಡ ಸಾಕಷ್ಟು ಗ್ರಾಮಸ್ಥರಿದ್ದಾರೆ. ಅವ್ರನ್ನೂ ಕೂಡ ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಜೊತೆಗೆ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಏನಾಯಿತು? ಜೊತೆಗೆ ಬೆಳ್ಳಂಬೆಳಿಗ್ಗೆ ಘಟನೆ ನಡೆದಾಗ ನಿಮ್ಗೆ ಯಾವಾಗ ಗೊತ್ತಾಯಿತು ಅಂತ? ಸರ್, ನಮಗೆ ಗೊತ್ತಾಗಿದ್ದು ಇವತ್ತು ಮಧ್ಯಾಹ್ನ ಗೊತ್ತಾಗಿದ್ದು. ಅವ್ರ ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ.
ಸರಿನಾ? ನಮಗೆ ಗೊತ್ತಾಗಿರೋದು ಇವತ್ತು ಮಧ್ಯಾಹ್ನನೇ. ಪಾಪ ಅವರು ದನ ಮೇಯ್ಸೋಕೆ ಹೋದವರು ಏನೋ ಲೇಟಾಗಿದೆ. ತದನಂತರ ಅವರು ದನಗಳು ಒಂದು 2-3 ತಪ್ಪಿಸ್ಕೊಂಡಿದೆ, ಅದನ್ನು ಹುಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ಏನೋ ಇನ್ಸಿಡೆಂಟ್ ಆಗಿದೆ. ಅಲ್ಲಿ ಇವರನ್ನು ಫಾರೆಸ್ಟ್ ಅವರು ಅಟ್ಯಾಕ್ ಮಾಡಿರೋದು. ಇದು ಪದೇ ಪದೇ ಕ್ರೈಸ್ತರ ಮೇಲೇನೂ ಆಗ್ತಾ ಇದೆ. ಜಲ್ಲಿಪಳ್ಳಿಯಲ್ಲೂ ಆಗಿದೆ ಇದೇ ಥರ, ಮತ್ತು ಮಾಟಳ್ಳಿ ಗ್ರಾಮದಲ್ಲೂ ಒಂದು 9 ವರ್ಷದ ಮುಂಚೆ ಆಗಿದೆ. ಇವಾಗ ಇಲ್ಲಿ ತೋಮೇರ್ಪಳ್ಳಿಯಂದಲ್ಲಿ ಆಗಿದೆ. ಇದು ಪದೇ ಕ್ರಿಶ್ಚಿಯನ್ಸ್ಗೆ ಮಾತ್ರ ಈ ಥರ ಆಗ್ತಾ ಇದೆ ಅನ್ನೋದು ನಮ್ಮ ಒಂದು ವಿಚಾರ. ಅವ್ರನ್ನೂ ಮಾತಾಡಿಸೋ ಅಂದರೆ ಮೃತರ ಸಂಬಂಧಿಕರು ಜೊತೆಗೆ ಸಾಕಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಒಂದಷ್ಟು ರೈತ ಸಂಘದ ಮುಖಂಡರುಗಳಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಅಮ್ಮ, ಏನಾಯ್ತು? ಅಂದರೆ ಸಾಕಷ್ಟು ಜನ ಅವರ ಸಂಬಂಧಿಕರುಗಳು ಕೂಡ ಬಂದಿದ್ದಾರೆ, ಅವರು ಕೂಡ ಮಾತಾಡುವಂಥ ಅಂದರೆ ಅವರಿಗೆ ಸರಿಯಾಗಿ ಒಂದಷ್ಟು ಅಧಿಕಾರಿಗಳು ಏನು ಹೇಳಿದ್ರು, ಜೊತೆಗೆ ಯಾರು ಅಂದರೆ ಸಚಿವರು ಬಂದಿದ್ರು ಅವ್ರೇನು ಹೇಳಿದ್ರು ಅನ್ನೋದು ಅವ್ರಿಗೆ ಅಷ್ಟೊಂದು ಮಾಹಿತಿ ಇಲ್ಲ. ಒಂದಷ್ಟು ರೈತ ಸಂಘದ ಮುಖಂಡರುಗಳಿದ್ದಾರೆ, ಅವ್ರನ್ನೂ ಮಾತಾಡಿಸ್ತೀನಿ. ಸರ್, ಸಚಿವರು ಬಂದಿದ್ರು, ಶಾಸಕರು ಬಂದಿದ್ರು, ಏನಾಯಿತು? ನಮಗೆ ಅವರಿಂದ ಸರಿಯಾದ ಉತ್ತರ ಸಿಕ್ಕಿಲ್ಲ. ನಮಗೆ ಇಲ್ಲಿಗೆ ಅರಣ್ಯ ಸಚಿವರು ರಾಜೀನಾಮೆ ಕೊಡಬೇಕು, PCCF ಸ್ಥಳಕ್ಕೆ ಬರಬೇಕು, ಮತ್ತು DFO, ACFO, RFO ಮೇಲೆ ಅವ್ರಿಗೆ ಕ್ರಿಮಿನಲ್ ಮೊಕದ್ದಮೆ ಆಗಿ ಅವರು ಜೈಲಿಗೆ ಹೋಗ್ಬೇಕು. ಇವ್ರಿಗೆ 5 ಕೋಟಿ ಪರಿಹಾರನ ಕೊಡಬೇಕು ಅವ್ರಿಗೆ, ಕುಟುಂಬದವ್ರಿಗೆ. ಇದು ಕೊಲೆ, ಪ್ರಜಾಪ್ರಭುತ್ವದ ಕಗ್ಗೋಲೆ ಇದು. ಹಾಗಾಗಿ ಏನು ಮುಖ್ಯಮಂತ್ರಿಗಳು ತಕ್ಷಣ ಅವ್ರನ್ನ ರಾಜೀನಾಮೆ ಪಡಿಬೇಕು. ಮುಖ್ಯಮಂತ್ರಿಗಳು ನಿಜವಾಗ್ಲೂ ಇದ್ದರೆ, ಪ್ರಜಾಪ್ರಭುತ್ವ ಸರ್ಕಾರ ಇದ್ದರೆ, ಇಲ್ಲ ಅರಣ್ಯಾಧಿಕಾರಿಗಳ ಸರ್ಕಾರ ಇದ್ದರೆ ಇವ್ರು ಮಾತಾಡೋದು ಬೇಡ. ಹಾಗಾಗಿ ಇದೆಲ್ಲ ನಾವು ಸುಮಾರು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವರು ಏಟು ಹೊಡಿತಾರೆ ಅಂತ. ಆದರೂ ಜವಾಬ್ದಾರಿ ತಗೊಳ್ಳಲ್ಲ. ಇದು ಅರಣ್ಯ ಇಲಾಖೆ ಸರ್ಕಾರನ, ಪ್ರಜಾಪ್ರಭುತ್ವ ಸರ್ಕಾರ, ಅದು ನಮ್ಗೆ ಅನುಮಾನ ಬಂದಿದೆ. ಈಗ ತನಿಖೆಗೆ ಆದೇಶ ಮಾಡಿದ್ದಾರೆ, ತನಿಖೆ ಆದಮೇಲೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಆಗಿದೆ. ನಮಗೆ CBI ತನಿಖೆ ಆಗಬೇಕು. ಆಗಲಿ, ತನಿಖೆ ಆಗೋಕ್ಕೂ ಮುಂಚೆ ಅವ್ರನ್ನ ಜೈಲಿಗೆ ಕಳಿಸಿ ತನಿಖೆ ಆಗಬೇಕು. DFO, ACFO, RFO ಜೈಲಿಗೆ ಹೋಗ್ಬೇಕು, ಅರಣ್ಯ ಸಚಿವರು ರಾಜೀನಾಮೆ ಕೊಡಬೇಕು, ಆಮೇಲೆ ತನಿಖೆ ಮಾಡುತ್ತೆ. ಇದಾಗಲ್ಲ ತನಿಖೆ ಮಾಡೋದು. ಮ್ಯಾಜಿಸ್ಟ್ರೇಟ್ ತನಿಖೆ ಮೇಲೆ ನಿಮಗೆ ವಿಶ್ವಾಸ ಇದೆಯಾ ಇಲ್ವಾ? ಸರ್, ಮ್ಯಾಜಿಸ್ಟ್ರೇಟ್ ತನಿಖೆ ಆಮೇಲೆ ಫಸ್ಟ್ ಇವ್ರನ್ನ ಕಳಿಸಿ. ಈಗ ಫಸ್ಟು ಕೊಲೆ ಆದಮೇಲೆ ಎಲ್ಲಿ ಜೈಲಿಗೆ ಕಳಿಸಿ ತನಿಖೆ ಮಾಡೋದು? ಜೈಲಿಗೆ ಕಳಿಸಿದೆ ಊರು ನಿಲ್ಸ್ಕೋತಾರ? ಅವ್ರ ಮೇಲೆ FIR ಆಗಿ ತಕ್ಷಣ ಇವರು ಜೈಲಿಗೆ ಹೋಗ್ಬೇಕು, ಆಮೇಲೆ ತನಿಖೆ ಮಾಡಲಿ. ಎಲ್ಲ ತನಿಖೆ ನ್ಯಾಯಾಂಗದ ಮೇಲೆ ನಮ್ಮ ನಂಬಿಕೆ ಇದೆ. ಆಗ ನನಗೊಂದು ನ್ಯಾಯ, ಅವ್ರಿಗೊಂದು ನ್ಯಾಯನಾ? ಆಗ ನಾನು ಕೊಲೆ ಮಾಡಿಬಿಟ್ರೆ ನಾನು ತನಿಖೆ ಮಾಡೋಣ, ನಾನು ಅರೆಸ್ಟ್ ಮಾಡಲ್ವಾ? ಕಾನೂನು ಎಲ್ಲರಿಗೂ ಒಂದೇ ತಾನೆ. ಈಗ ನಾವು ಹೇಳ್ತಾ ಇದ್ದೀವಿ, ಆ DFO, RFO, ACFO ಮೇಲೆ ಕೇಸ್ ಆಗಬೇಕು, ಮೊಕದ್ದಮೆ ಆಗಬೇಕು. ಹ್ಯೂಮನ್ ರೈಟ್ಸ್ ಅಧಿಕಾರಿಗಳು ಸ್ಪಾಟಿಗೆ ಬರಬೇಕು ಅಂತೀರಾ? ಎಲ್ಲರೂ ಬರಬೇಕು. ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಇಲ್ಲಿ, ಅಲ್ವಾ ಸರ್? ಇದೆಲ್ಲ ಆದಮೇಲೆ ತನಿಖೆಗಳನ್ನ ಮಾಡಿ. ಇವರು ಎಲ್ಲರನ್ನೂ ಗಟ್ಲು ಕೂತ್ಕೊಂಡು ತನಿಖೆ ಮಾಡಿದ್ರೆ ತಿರುತ್ತಾರಪ್ಪ ಅವ್ರ ಕಾನೂನನ್ನ. ಆಗ ನಾನು ಕೊಲೆ ಮಾಡ್ಬಿಟ್ಟು ನಾನು ತನಿಖೆ ಗಂಟೆ ಅಟ್ಲು ಕೂತ್ಕೊಳ್ಳೋದ ನಾನು? CBI ತನಿಖೆ ಗೊತ್ತಾಯಿಸ್ತಾ ಇದ್ದಾರಲ್ಲ, ಆ CBI ತನಿಖೆ ಮೇಲೆ ಮಾತ್ರ ವಿಶ್ವಾಸ ಇರೋದಾ? ಯಾಕೆ ಇದು ಫಾರೆಸ್ಟ್ ಇಲಾಖೆ ಅಲ್ವಾ ಇದು? ಹಾಗಾಗಿ CBI ವಹಿಸ್ಬೋದು. ಫಾರೆಸ್ಟ್ ಇಲಾಖೆ ಎಲ್ಲ ಪರ ಇರ್ತದೆ, ಅವ್ರ ಪರಗಳು, ಕಳ್ಳರುಗಳು. ಹಾಗಾಗಿ ಇದನ್ನ ನಾವು CBI ತನಿಖೆ ವಹಿಸಿ ಅಂತ. ಕಾರಣ ಯಾರು ಇಲ್ವಲ್ಲ, ಜನ ಇಲ್ವಲ್ಲ ಅಲ್ಲಿ. ಹಾಗಾಗಿ ಇಲ್ಲಿ ಪಕ್ಷಪಾತವಾಗಿ ಮಾಡಬೇಕಾದಾಗ ಇವ್ರು ಇರಬೇಕು. ಆದರೂ ಅರಣ್ಯ ಸಚಿವರು ರಾಜೀನಾಮೆ ಕೊಟ್ಟ ಮೇಲೆ ಆ ಸ್ಪಾಟಲ್ಲಿ ಜಿಂಕೆ ಮಾಂಸ 4 ಬ್ಯಾಗ್ ಸಿಕ್ಕಿದೆ ಅಂತ ಅರಣ್ಯ ಸಚಿವರು ಹೇಳ್ತಾರೆ. ಸರ್, ಅಲ್ಲಿ ಇವರೇ ಹೊಡೆದಿದ್ದಾರೆ, ಅವರೇ ಹೊಡೆದಾರೆ ನಮಗೆ ಗೊತ್ತಿಲ್ಲ. ಆಯಿತು, ಹೊಡೆದಿದ್ರೆ ಅಂತ ತಿಳ್ಕೊಳ್ಳಿ, ಏನೋ ಮಾಡಲಿ. ಅದಕ್ಕೇನು ಹೊಡೆಯೋಕೆ ಸಾಯಿಸೋಕ್ಕಿದ್ದ ಅಧಿಕಾರ? ಆಮೇಲೆ ಇವರು ಅಪರಾಧಿ ಅಂತ ಕೋರ್ಟು ಡಿಕ್ಲೇರ್ ಮಾಡಬೇಕು. ಇವರಲ್ಲ. ಹೆಂಗೆ ಹೊಡೆದ್ರು ಇವರು? ಇವರೇ ಜಿಂಕೆ ತಂದು ಇಟ್ಬಿಟ್ರಪ್ಪ. ಅಂದರೆ ರಕ್ಷಣೆಗೋಸ್ಕರ ನಾವು ಶೂಟ್ ಮಾಡಿದ್ವಿ ಅಂತ ಅರಣ್ಯ ಇಲಾಖೆಯವ್ರು ಹೇಳ್ತಾ ಇರೋದು. ರಕ್ಷಣೆ ಅಂತ ಎಲ್ಲಿ ಬಂತಲ್ಲ? ಇವ್ರನ್ನ ಕೊಲೆ ಮಾಡಕ್ಕೆ ಹೋಗಿದ್ರು ರೈತರು. ಯಾವತ್ತು ಅವ್ರು ಶೂಟ್ ಮಾಡಿದ್ರು, ಮೊದಲು ಅವ್ರು ಶೂಟ್ ಮಾಡಿದ್ರು, ಅದಕ್ಕೆ ನಾವು ಪ್ರತಿಯಾಗಿ ಶೂಟ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರಂತೆ. ಸುಳ್ಳು. ನನ್ನ ಮಾತು ಕೇಳಿ, ಇವ್ರಿಗೆ ಏನಾದ್ರು ಏಟಾಗಿರ್ಬೇಕು. ಅವ್ರ ಹತ್ರ ಗುಂಡು ಎಲ್ಲ ಇದೆ, ಅವ್ರ ಹತ್ರ ಈಗ ಸತ್ತ ಮೇಲೆ ಎಲ್ಲ ಸಿಗ್ತದೆ. ಹಾಗಾಗಿ ರೈತರು ಸಾಯಿಸಾಕೋಗಿದ್ದಾಗ ಇವ್ರು ಯಾರು ಉಳಿಯೋದೇ ಇಲ್ಲ ನೋಡಿ. ಇಲ್ಲಿ ಅಷ್ಟೊತ್ತು ಅಂದರೆ ಮುಂಜಾನೆ 5 ಗಂಟೆ ಆ ಟೈಮಲ್ಲಿ ಅಲ್ಲೇ ಯಾಕೆ ಹೋಗಿದ್ರು ಸರ್ ಅವರು? ಸಾರ್ ಅವರು ಕಾಡಿಗೆ ಹೋಗಿದ್ರು ಅಂತ ಇಟ್ಕೊಳ್ಳಿ. ಕಾಡಿಗೆ ಹೋಗಿದ್ರು, ಅಕ್ರಮವಾಗಿ ಹೋಗಿದ್ರು. ಇವರು ಹೋಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು, ತಗೊಬಂದು ಜೈಲಿಗೆ ಕೊಡಬೇಕು. ಇವರಿಗೆ ಯಾರು ಅಧಿಕಾರ ಕೊಟ್ಟರು ಶೂಟ್ ಮಾಡಿ ಕೊಲೆ ಮಾಡೋಕ್ಕೆ ಯಾವ ಅಧಿಕಾರ ಸಂವಿಧಾನದಲ್ಲಿ ಇದೆಯಾ? ಇಲ್ಲ. ಇವ್ರು ಮಾಡಿರೋದು ಅಂದರೆ ಶ್ರೀಲಕ್ಷ್ಮಿ ಏನು ಹೇಳ್ತಾ ಇರೋದು ಅಂದರೆ ಇಲ್ಲಿ ಅಂದರೆ ಅವರು ಕಾಡಿಗೆ ಹೋಗಿದ್ದಾರೆ. ಕಾಡಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಏನೇ ಆಗಿರಲಿ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು, ಆನಂತರ ತನಿಖೆ ನಡೆಸಿ ಕಾನೂನು ಕ್ರಮ ತೆಗೆದುಕೊಳ್ಬೇಕಾಗಿತ್ತು. ಆದರೆ ಶೂಟೌಟ್ ಮಾಡೋದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ನಮಗೆ ತಕ್ಷಣವೇ ನ್ಯಾಯ ಬೇಕು, ನ್ಯಾಯ ಸಿಗೋವರೆಗೂ ನಾವು ಇಲ್ಲಿಂದ ಕದಲೋದಿಲ್ಲ ಅಂತ ಹೇಳಿ ಕೊಟ್ಟಿರುವಂಥದ್ದು ಶ್ರೀಲಕ್ಷ್ಮಿ. ರೈಟ್.